ಇಂದಿರಾ ಗಾಂಧಿ ಬಗ್ಗೆ ಅವಹೇಳನಕ್ಕೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಲ್ಲಿ ಬಿಜೆಪಿ ಕಚೇರಿಗೆ ಕೈ ಕಾರ್ಯಕರ್ತರಿಂದ ಮುತ್ತಿಗೆ ಹಾಕಲಾಯಿತು. ಮಲ್ಲೇಶ್ವರದ ಬಿಜೆಪಿಯ ಕಚೇರಿಯ ಮುಂದೆ ಇವತ್ತು ದೊಡ್ಡ ಮಟ್ಟದಲ್ಲಿ ಹೈಡ್ರಾಮಾವೇ ಆಯಿತು. ಇಂದಿರಾ ಗಾಂಧಿಗೆ ಅವಹೇಳನ ಆರೋಪದ ಹಿನ್ನೆಲೆಯಲ್ಲಿ ಬಿಜೆಪಿಯ ವಿರುದ್ಧ ಕೈ ಕಾರ್ಯಕರ್ತರು ಘೋಷಣೆ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ರು. ಜೊತೆಗೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಕೂಡ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಮಾಡಿದರು. ನಿನ್ನೆಯೂ ಕೂಡ ಅದೇ ರೀತಿಯಾಗಿ ಪ್ರತಿಭಟನೆ, ಇವತ್ತು ಕೂಡ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಕಾಂಗ್ರೆಸ್ ಕಾರ್ಯಕರ್ತರಿಂದ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿದೆ. ಕೈ ಕಾರ್ಯಕರ್ತರ ಮತ್ತೊಂದು ಟೀಮ್ನಿಂದ ಬಿಜೆಪಿಯ ಕಚೇರಿಗೆ ಮುತ್ತಿಗೆಗೆ ಪ್ರಯತ್ನ ಆಗುತ್ತೆ. ಇದೇ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆಯುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಕೈ ಕಾರ್ಯಕರ್ತರ ಮತ್ತೊಂದು ಟೀಮ್ನಿಂದ ಬಿಜೆಪಿ ಕಚೇರಿಯ ಮುತ್ತಿಗೆಗೆ ಯತ್ನ ಆಗುತ್ತೆ. ಮೋದಿ ಹಾಗೂ ಬಿಜೆಪಿಯ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು. ಪ್ರತಿಭಟನಾಕಾರರು ಕಾಂಗ್ರೆಸ್ ಕಾರ್ಯಕರ್ತರನ್ನ ಪೊಲೀಸರು ಕೂಡ ವಶಕ್ಕೆ ಪಡೆದಿದ್ದಾರೆ. ಮತ್ತೆ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕುವಂಥ ಪ್ರಯತ್ನ ಆಗುತ್ತೆ. ಎರಡು ಟೀಮ್ ಒಟ್ಟಿಗೆ ಸೇರುತ್ತೆ. ಒಂದು ಟೀಮನ್ನ ಹಿಡಿಯುವಂಥ ಪ್ರಯತ್ನ ಆದರೆ ಮತ್ತೊಂದು ಕಡೆಯಿಂದ ಮುತ್ತಿಗೆ ಹಾಕುವಂಥ ಪ್ರಯತ್ನ ಆಯಿತು. ಪೊಲೀಸರ ಜೊತೆ ವಾಗ್ವಾದಕ್ಕೆ ಕೂಡ ಕಾರಣ ಆಯಿತು. ಬಿಜೆಪಿ ನಾಯಕರು ಕೂಡ ಇದೇ ಸಂದರ್ಭದಲ್ಲಿದ್ದರು. ಬಿಜೆಪಿ ನಾಯಕರು ಕೂಡ ಆಕ್ರೋಶವನ್ನು ಹೊರಹಾಕಿದ್ರು. ಏನು ರವಿಕುಮಾರ್ ಮಾತನಾಡಿದ್ರು, ಬಿಜೆಪಿಯ ಕಾರ್ಯಕರ್ತರಿಂದ ಖಾಕಿ ಜೊತೆ ವಾಗ್ವಾದ ಕೂಡ ಆಗತ್ತೆ. ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ಯಾಕೆ ಅವರನ್ನು ಅರೆಸ್ಟ್ ಮಾಡ್ತಾ ಇಲ್ಲ, ಯಾಕೆ ಅವರ ಮೇಲೆ FIR ಆಗ್ತಾ ಇಲ್ಲ ಅಂತೇಳಿ. ಆದರೆ ಬಿಜೆಪಿಯ ಕಾರ್ಯಕರ್ತರು ಮಾಡಿದ್ರೆ ಅವರನ್ನ ವಶಕ್ಕೆ ಪಡೆಯುವಂಥ ಕೆಲಸ, FIR ಆಗುವಂಥ ಕೆಲಸ ಆಗುತ್ತೆ. ಯಾಕೆ ಅಂತೇಳಿ ಎರಡೂ ಕಡೆಯಿಂದ ಈ ರೀತಿಯ ವಾಗ್ವಾದ ಪ್ರತಿಭಟನೆ ಆಗುತ್ತೆ. ಪದೇ ಪದೇ ಮಲ್ಲೇಶ್ವರ ಬಿಜೆಪಿ ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಬರ್ತಾನೆ ಇರತ್ತೆ. ಇಷ್ಟೊಂದು ಬಾರಿ ಕಚೇರಿ ಮುಂಭಾಗಕ್ಕೆ ಬರ್ತಾ ಇದ್ರು ಕೂಡ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಯಾಕೆ ಕ್ರಮ ಆಗ್ತಿಲ್ಲ ಅಂತ ವಾಗ್ದಾಳಿ ನಡೆಸಿದ್ರು ರವಿಕುಮಾರ್. ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು ಪ್ರತಿಭಟನೆ ಮಾಡಿದ್ರೆ ಯಾಕೆ ಕ್ರಮ ಆಗ್ತಾ ಇಲ್ಲ ಅಂತೇಳಿ. ಬಿಜೆಪಿಯವರು ಮಾಡಿದ್ರೆ ಕ್ರಮ ಆಗುತ್ತೆ, ಬಟ್ ಕಾಂಗ್ರೆಸ್ ಮಾಡಿದ್ರೆ ಯಾಕೆ ಕ್ರಮ ಆಗ್ತಾ ಇಲ್ಲ, ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಯಾಕೆ ಕ್ರಮ ಆಗ್ತಿಲ್ಲ ಅಂತೇಳಿ ರವಿಕುಮಾರ್ ಈ ರೀತಿಯಾಗಿ ಪ್ರಶ್ನೆಯನ್ನು ಮಾಡಿದ್ದಾರೆ.